ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರು ಸರ್ಕಾರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರ ಔತಣಕೂಟ. ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದ ವೇಳೆಯೇ ಡಿನ್ನರ್ ಪಾಲಿಟಿಕ್ಸ್. ಆಪ್ತರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಹಾಗೂ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಸಭೆ. ಬೆಂಗಳೂರಿನ ನಿವಾಸ್ನಲ್ಲಿ ಕಾರ್ಯಕ್ರಮ ಹಿನ್ನೆಲೆ ರಾತ್ರಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಆಗಮನ. ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿ ಹಲವರಿಂದ ಸ್ವಾಗತ. ನಿಮಾನ್ಸ್ನ ಕನ್ವೆನ್ಷನ್ ಕೊಠಡಿಯಲ್ಲಿ ವಿಜಯೇಂದ್ರ ಜೊತೆ ಪ್ರತ್ಯೇಕ ಸಭೆ. ವರ್ಷಾರಂಭದಲ್ಲೇ ಬಸ್ ದರ ಏರಿಕೆ ಪ್ಲಾನ್ ಮಾಡಿ ಪತ್ನಿಗೆ ಫ್ರೀ, ಪತಿಗೆ ಡಬಲ್ ಟಿಕೆಟ್ ರೇಟ್. ಇದು ಟ್ಯೂಬ್ಲೈಟ್ ಸರ್ಕಾರ ಅಂತ ಆರ್ ಅಶೋಕ್ ಕಿಡಿ. ದರ ಏರಿಸಿದರೆ ಉಗ್ರ ಹೋರಾಟದ ಎಚ್ಚರಿಕೆ. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಮತ್ತೆ ಮುನ್ನೆಲೆಗೆ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಚಿವ ಸ್ಥಾನಕ್ಕಾಗಿ ಪಟ್ಟು. ಸದ್ಯದಲ್ಲೇ ಹೈಕಮಾಂಡ್ನಿಂದ ಸೂಚನೆ ಬರುವ ನಿರೀಕ್ಷೆ ಎಂದ ಎಂಎಲ್ಎ. ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರಕ್ಕೆ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿ. ಐತಿಹಾಸಿಕ ಹೆಸರನ್ನಳಿಸಿ ತಮ್ಮ ಹೆಸರಿಡಬೇಕು ಅನ್ನೋದು ಎಷ್ಟು ಸರಿ? ಬೇಕಾದ್ರೆ ಹೊಸ ರಸ್ತೆ ನಿರ್ಮಿಸಿ ಸಿದ್ದರಾಮಯ್ಯ ಹೆಸರಿಡಿ ಅಂತ ಕಿಡಿ. ಬಾಣಂತಿಯರ ಸಾವಿಗೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಇದು ಸರ್ಕಾರದ ಪ್ರಾಯೋಜಿತ ಕೊಲೆ ರೀತಿ ಅನ್ನಿಸ್ತಾ ಇದೆ. ಸಚಿವ ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಟ್ಟು ಪ್ರಕರಣದ ನ್ಯಾಯಾಂಗ ತನಿಖೆಗೆ ಒತ್ತಾಯ. ಬೆಂಗಳೂರು ನಗರ ಪೊಲೀಸರಿಂದ ಮಹಿಳಾ ಸುರಕ್ಷತೆ ಬಗ್ಗೆ ಜಾಗೃತಿ. ತುರ್ತು ಸಂದರ್ಭದಲ್ಲಿ ಕೆಎಸ್ಪಿ ಆಪ್ ಅಥವಾ 112ಗೆ ಕರೆ ಮಾಡಲು ಮನವಿ. ಸಾಕ್ಷ್ಯ ಚಿತ್ರದ ಮೂಲಕ ಜನರಿಗೆ ಹಲವು ಅರಿವು ಮೂಡಿಸ್ತಾ ಇರುವ ಪೊಲೀಸರು. ರಸ್ತೆಯಲ್ಲಿ ರೌಂಡ್ಸ್, ಹಗಲಲ್ಲೇ ರಸ್ತೆಯಲ್ಲಿ ಬಿಂದಾಸ್ ಓಡಾಟ. ಒಂಟಿ ಸಲಗದ ಓಡಾಟದಿಂದ ವಾಹನ ಸವಾರರಲ್ಲಿ ಆತಂಕ. ಚಿಕ್ಕಮಗಳೂರಿನ ಅರಂಬಳ್ಳಿಯಲ್ಲಿ ಕಾಡಾನೆ ಸ್ಥಳಾಂತರಕ್ಕೆ ಆಗ್ರಹ. ಕಲಬುರಗಿಯಲ್ಲಿ ಲೋಕಾಯುಕ್ತದಿಂದ ಭರ್ಜರಿ ಕಾರ್ಯಾಚರಣೆ. 15,000 ಲಂಚ ಪಡೆಯುವಾಗ ಅಧಿಕಾರಿಗಳ ಬಲೆಗೆ ಬಿದ್ದ ಎಫ್ಡಿಎ ಶಿಲ್ಪ. ಹುದ್ದೆ ಕೊಡಿಸೋದಾಗಿ 50,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿಯ ವಿಚಾರಣೆ. ಶಕ್ತಿ ಯೋಜನೆಯಡಿ ಮಂಗಳಮುಖಿಯರಿಗೆ ಉಚಿತ ಪ್ರಯಾಣ ಸಿಗ್ತಿಲ್ಲ. ರಾಜ್ಯ ಸರ್ಕಾರವೇ ಹೇಳಿದ್ರೂ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡುತ್ತಿಲ್ಲ. ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದ ಕಚೇರಿ ಬಳಿ ಮಂಗಳಮುಖಿಯರ ಹೋರಾಟ. ಹೊರ ರಾಜ್ಯದ ವಾಹನಗಳಿಂದ ಹಣ ವಸೂಲಿ ಮಾಡಿದ 3 ಪೊಲೀಸರ ಅಮಾನತು. ಹೆಡ್ ಕಾನ್ಸ್ಟೇಬಲ್ ಸೇರಿ 3 ಪೊಲೀಸ್ ಪೇದೆಗಳ ಸಸ್ಪೆಂಡ್. ವಿಡಿಯೋ ಸಾಕ್ಷಿ ಆಧರಿಸಿ ಮಂಡ್ಯ ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಆದೇಶ. ರಾಮನಗರದ ಚನ್ನಪಟ್ಟಣದಲ್ಲೂ ದಿನೇ ದಿನೇ ಹೆಚ್ಚಾದ ಕಾಡಾನೆ ಉಪ್ಪಟಳ. ಚಿಕ್ಕಮಣ್ಣುಗುಡ್ಡೆ ಗ್ರಾಮದ ಹೊರವಲಯದ ಕೆರೆಯಲ್ಲಿ ಮದವೇರಿದ ಒಂಟಿ ಸಲಗದ ಚೆಲ್ಲಾಟ. ಅಕ್ಕಪಕ್ಕದ ಜಮೀನುಗಳಿಗೆ ಲಗ್ಗೆ ಇಟ್ಟು ಬೆಳೆ ನಾಶ ಮಾಡಿದ ಕಾಡಾನೆ ಸೆರೆಗೆ ಆಗ್ರಹ. ತಮಿಳುನಾಡಿನಲ್ಲಿ ಬಸ್ಗಳ ರೇಸ್ನಲ್ಲಿ ಯುವಕ ಜಸ್ಟ್ ಬಚಾವ್. ಮುಂದೆ ಹೋಗ್ತಿದ್ದ ಬಸ್ ಹಿಂದಿಕ್ಕಲು ಮತ್ತೊಂದು ಬಸ್ ಚಾಲಕನಿಂದ ಯತ್ನ. ಬಸ್ಗಳ ನಡುವೆ ಸಿಲುಕಿದ್ರೂ ಬಚಾವಾಗಿ ನಡೆದುಕೊಂಡು ಹೋದ ಪಾದಾಚಾರಿ. 20 ಅಡಿ ವೇದಿಕೆ ಮೇಲಿಂದ ಕೆಳಗೆ ಉರುಳಿ ಬಿದ್ದ ಶಾಸಕಿ. ಆಯತಪ್ಪಿ ಬಿದ್ದ ಕೇರಳದ ಎಂಎಲ್ಎ ಉಮಾ ಥಾಮಸ್. ಐಸಿಯುನ ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ಪಡೆದು ಚೇತರಿಕೆ. ಮಹಾರಾಷ್ಟ್ರದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾನೆ ಎಂದು ದೃಢಪಟ್ಟಿದ್ದ ವೃದ್ಧನಿಗೆ ದಿಢೀರ್ ಜೀವ. ರಸ್ತೆಯಲ್ಲಿ ಹಾಕಿದ್ದ ಸ್ಪೀಡ್ ಬ್ರೇಕರ್ನಿಂದ ಪುನರ್ಜನ್ಮ ಪಡೆದ ಪಾಂಡುರಂಗ. ಆಂಬ್ಯುಲೆನ್ಸ್ನಲ್ಲಿ ಸಾಗಿಸುವಾಗ ಸ್ಪೀಡ್ ಬ್ರೇಕರ್ ಜಂಪ್ ಮಾಡಿದ್ದಕ್ಕೆ ಮರುಜೀವ. ಇಪ್ಪತ್ತೈದು ವರ್ಷಗಳಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಯುವತಿಯರ ಮೇಲೆ ಅತ್ಯಾಚಾರ. ಬಹುಪಾಲು ಮುಸ್ಲಿಂ ವಲಸಿಗರಿಂದಲೇ ದೌರ್ಜನ್ಯ. ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಶಾಕಿಂಗ್ ವಿಚಾರ ಬಯಲು. ಫ್ಯಾನ್ ಬ್ಲೇಡ್ಗಳನ್ನು ನಾಲಿಗೆಯಿಂದ ನಿಲ್ಲಿಸಿ ವಿಶ್ವ ದಾಖಲೆ. ವಿದ್ಯುತ್ ಫ್ಯಾನ್ ಬ್ಲೇಡ್ ನಿಲ್ಲಿಸಿ ಕ್ರಾಂತಿ ಡ್ರಿಲ್ಮನ್ ಅನ್ನೋ ಯುವಕನಿಂದ ದಾಖಲೆ.
ಒಂದು ನಿಮಿಷದಲ್ಲಿ ನಾಲಿಗೆಯಿಂದ 57 ಫ್ಯಾನ್ ರೆಕ್ಕೆಗಳನ್ನು ನಿಲ್ಲಿಸಿ ಗಿನ್ನಿಸ್ ರೆಕಾರ್ಡ್. ಕನ್ನಡ ಭಾಷೆಗಳಿಗೆ ಸಿನಿಮಾ ಥಿಯೇಟರ್ ಸಿಗ್ತಾ ಇಲ್ಲ. ಭಾಷಾ ಪ್ರೇಮಿಗಳು ಭಾಷಣ ಮಾಡುವುದನ್ನು ಬಿಟ್ಟು ಭಾಷಾ ಪ್ರೇಮ ಅಳವಡಿಸಿಕೊಳ್ಳಬೇಕು. ಸಂಜು ವೆಡ್ಸ್ ಗೀತಾ 2 ಚಿತ್ರದ ಆಡಿಯೋ ರಿಲೀಸ್ನ ವೇಳೆ ನಟ ಶ್ರೀನಗರ ಕಿಟ್ಟಿ ಬೇಸರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.